Welcome to the math class. In today's class, we will learn addition. Addition means ಜೋಡ್ಸೋದು. ಜೋಡ್ಸೋದನ್ನು ನಾವು addition ಅಂತ ಹೇಳ್ತೀವಿ. So ನಾವು ಇವಾಗ ನೋಡ್ತೀವಿ ಇಲ್ಲಿ. So ನನ್ನ ಹತ್ರ I had one chocolate. Mother, ನಮ್ಮ ಅಮ್ಮ ನನಗೆ ಇನ್ನೊಂದು ಚಾಕ್ಲೇಟ್ ಕೊಟ್ರು. ಮೈ ಅಕ್ಕನು ನನಗೆ ಇವನ್ ಒನ್ ಮೋರ್ ಚಾಕ್ಲೇಟ್ ಕೊಟ್ರು. ಒನ್ ನನ್ನ ಹತ್ರ ಆಯ್ತು, ಒನ್ ಅಮ್ಮ ಕೊಟ್ರು, ಒನ್ ಅಕ್ಕ. ಇವಾಗ ನನ್ನ ಹತ್ರ ಎಷ್ಟಿದೆ? 1 2 3. 1 2 3. So I have 3 chocolates. So this is called addition. I had 3 dresses. ನನ್ನ ಹತ್ರ ಮುಂಚೆ 3 ಡ್ರೆಸ್ ಇತ್ತು. ನನ್ನ ಅಣ್ಣ gave me one more, ಇನ್ನೊಂದು 1. So this is called 1 2 3 4. How many do I have now? ನನ್ನ ಹತ್ರ ಇವಾಗ ಎಷ್ಟು ಡ್ರೆಸ್ ಇದೆ? 4. ಸೊ ಇದನ್ನ ನಾವು ಅಡಿಷನ್ ಅಂತ ಹೇಳ್ತೀವಿ. ಸೊ 5 ಪ್ಲಸ್ ಈ ತರ ಈ ಸೈನ್ ಇರತ್ತಲ್ಲ, ಪ್ಲಸ್, ಇದನ್ನು ಅಡಿಷನ್ ಸೈನ್ ಅಂತ ಹೇಳ್ತೀವಿ. ಸೊ ದಿಸ್ ಸೈನ್ ಇಸ್ ಕಾಲ್ಡ್ ಅಡಿಷನ್ ಸೈನ್. ಸೊ 5 ಫಿಂಗರ್ ಅಲ್ಲಿ 5 ಮಾಡಿ, ಮತ್ತೆ 3 1 2 3. 5 ಪ್ಲಸ್ 3 ಎಷ್ಟಿರುತ್ತೆ? 1 2 3 4 5 6 7 8. So this answer will be 5 plus 3 will be 8. Next 7 plus 2 ಅಂತ ಕೇಳಿದ್ದಾರೆ. So 7 already on finger. 1 2 3 4 5 6 5 6 7 plus 2 1 2. So 7 plus 2 ತಿರ್ಗಾ ಕೌಂಟ್ ಮಾಡಿ. 1 2 3 4 5 6 7 8 9. So 7 plus 2 will be 9. 4 plus 5. So 4 in the finger and 5 in add ಮಾಡಬೇಕು. 1 2 3 4 5. So now when we count, ಎಲ್ಲ ಜೋಡಿಸ್ಬಿಟ್ಟು ಕೌಂಟ್ ಮಾಡಿ. 1 2 3 4 5 6 7 8 9. So 4 plus 5 also will be 9. So this is called addition. ಇದನ್ನ ನಾವು addition ಅಂತ ಹೇಳ್ತೀವಿ. ನಾವು next slide ಅಲ್ಲಿ ಹೋಗ್ತೀವಿ. ಇವಾಗ ನಮ್ಮ ಹತ್ರ ಬಿಗ್ ನಂಬರ್ ಇದೆ 56 plus 12. we can't do on our fingers. So how do we count them? ನಾನು ಹೇಳ್ಕೊಡ್ತೀನಿ. So this ಈ ತರ ಡಿವೈಡ್ ಮಾಡಬೇಕು. This is called, this side, ಈ ಸೈಡ್ ನಂಬರ್ಸ್ ನಾವು ಒನ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ಒನ್ಸ್ ಅಂಡ್ ಟೆನ್ಸ್. ನಾನು ಇಲ್ಲಿ ಬರೀತೀನಿ, ಒಂದ್ ನಿಮಿಷ. ಒನ್ಸ್, ಈ ಸೈಡ್ ನಂಬರ್ ಏನಿರತ್ತಲ್ಲ ಅದನ್ನ ನಾವು ಒನ್ಸ್ ಅಂತ ಹೇಳ್ತೀವಿ. ಮತ್ತೆ ಈ ಸೈಡ್ ಏನ್ ನಂಬರ್ ಇರತ್ತಲ್ಲ ಅದನ್ನ ನಾವು ಟೆನ್ಸ್. ಪ್ಲೇಸ್ ಇಸ್ ಕಾಲ್ಡ್ ಒನ್ಸ್. ಸೊ ಫಸ್ಟ್ ನಾವು 6 plus 2 ಅಂತ ಮಾಡ್ತೀವಿ. ಸೊ 5 6 ಇದೆ ನನ್ನ ಹತ್ರ, ಪ್ಲಸ್ 2 7 8. ದಿಸ್ ವಿಲ್ ಬಿಕಮ್ 8. ಸೊ ಇಲ್ಲಿ ನಾನು ಏನ್ ಬರೀತೀನಿ? 8. ನೆಕ್ಸ್ಟ್ ಫಸ್ಟ್ ಈ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ವಿಲ್ ಗೋ ಟು ಟೆನ್ಸ್. 5 plus 1. 1 2 3 4 5 6. So this will be 68. 56 plus 12 will be 68. ಈ ತರ 5 ಇಲ್ಲೂ ಸಾರಿ ಈ ತರ ಒನ್ಸ್ ಮತ್ತೆ ಟೆನ್ಸ್, ಒನ್ಸ್ ಅಂಡ್ ಟೆನ್ಸ್. ಸೊ ಫಸ್ಟ್ ನಾವು ಮಾಡ್ತೀವಿ 5 plus 1 2 3 4. ಸೊ 5 plus 4 ಇರುತ್ತೆ. 1 2 3 4 5 6 7 8 9. ಸೊ 9. ಮತ್ತೆ ಇಲ್ಲಿ ಬರೀ 3 plus 2. 3 plus 1 2. 3 plus 2 ಎಷ್ಟಿರುತ್ತೆ? 5. ಸೊ 35 plus 24 ಈ ತರ ಈಸಿಯಾಗಿ ಮಾಡಬಹುದು. 59. ಇವಾಗ 82 plus 15. ಸೊ ನಾವು ಫಸ್ಟ್ ಈ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಒನ್ಸ್ ಪೊಸಿಷನ್, ಅಂಡ್ ದೆನ್ ವಿಲ್ ಡು ಟೆನ್ಸ್ ಪೊಸಿಷನ್. ಸೊ 2 plus 5. 2 plus 5. ಸೊ 1 2 3 4 5 6 7. 7 ಮತ್ತೆ 8. ಫಸ್ಟ್ ಫಿಂಗರ್ಸ್ 5 6 7 8 ಅಂತ, ಪ್ಲಸ್ 1. ಸೊ ಇನ್ನೊಂದು 1 ಓಪನ್ ಮಾಡ್ತೀವಿ. 8 plus 5 will be 9. ಸೊ 82 plus 15 will be 97. ಇದು ಅಡಿಷನ್. ದಿಸ್ ಇಸ್ ಅಡಿಷನ್. ಎಲ್ಲರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ we will move on. We will move to word problem. ವರ್ಡ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ, ಬಟ್ ನೀವ್ ಅರ್ಥ ಮಾಡ್ಬೇಕು. ರಾಮು ಹ್ಯಾಡ್ 15 apples. ರಾಮು ಹತ್ರ 15 15 apples ಇತ್ತು. ಅಂಡ್ ಗೀತಾ ಗೇವ್ ಹಿಮ್ 12 more. ಗೀತಾ ಅವನ್ಗ ಇನ್ನ 12 ಕೊಟ್ಟಿದ್ದಾರೆ. ಸೊ ಗೀತಾ ಗೇವ್ ಹಿಮ್ 12 more. ಸೊ ನಾವೇನ್ ಮಾಡ್ತೀವಿ? ರಾಮು ಹತ್ರ 15 ಇತ್ತು,
Then Geeta gave him 12 more. So now ಇದನ್ನ add ಮಾಡ್ತೀವಿ. 12 more ಅಂದ್ರೆ ಇನ್ನ 12 ಕೊಟ್ಟಿದ್ದಾಳೆ. So ನಾವ್ ಏನ್ ಮಾಡ್ಬೇಕು? ಜೋಡಿಸ್ಬೇಕು. So we will add. So 5 plus 2 ಏನಿರುತ್ತೆ? 5 plus 2 will be 7. So ನಾವು first ಇಲ್ಲಿ ಬರೀತೀವಿ 7. Then 1 plus 1 ಇರುತ್ತೆ 2. So now Ramu has 27 apples. 15 ಅವನ ಹತ್ರ ಇತ್ತು. 12 ಅವನಿಗೆ ಗೀತಾ ಕೊಟ್ಟಿದ್ದಾಳೆ. So now totally he has 27 apples. ಈ ತರ. Next question. We will go to next question. Navya had 5 stars. Navya hatra 5 stars ittu. Miss gave her 5 more. More ಅಂದ್ರೆ ಇನ್ನ ಜಾಸ್ತಿ ಕೊಟ್ಟಿದ್ದಾರೆ. So miss ಅವಳಿಗೆ 4 ಇನ್ನ 4 ಕೊಟ್ಟಿದ್ದಾರೆ. So ಇವಾಗ ಎಷ್ಟಿರತ್ತೆ ನವ್ಯ ಹತ್ರ? 5 ನವ್ಯ ಹತ್ರ ಇದ್ರು, 4 miss ಕೊಟ್ಟಿದ್ರು. 1 2 3 4 5 6 7 8 9. So ಇವಾಗ ಟೋಟಲ್ ಆಗಿ ನವ್ಯ ಹತ್ರ ಇರತ್ತೆ 5 plus 4. 5 plus 4. 5 plus 4 is 9. 5 plus 4 is equal to 9. So this is math. This is called addition. Ellarku thank you for attending the online video class. Yanu doubt idre you can call Miss and ask. Thank you.